ರಾಜ್ಯದಲ್ಲಿ ಮತ್ತೆ ಹೊಸದಾಗಿ ಜಾತಿ ಸಮೀಕ್ಷೆಗೆ ಮುಂದಾದ ರಾಜ್ಯ ಸರ್ಕಾರ, ನಾವೇ ಪ್ರಬಲರು ಅಂತ ಸಾಬೀತು ಮಾಡಿದ ಪ್ರಬಲ ಸಮುದಾಯದ ನಾಯಕರು. ಇದು ಹೈಕಮಾಂಡ್ ನಿರ್ಧಾರ ಎಂದ ಸಿಎಂ ಸಿದ್ದರಾಮಯ್ಯ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಘೋರ ವಿಮಾನ ದುರಂತ ನಡೆದಿದ್ದು ನೂರಾರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರ ಜೊತೆಗೆ ಭಾರತೀಯ ವಿಮಾನಯಾನ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳಿದ್ದಿವೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ತನ್ನದೇ ಅವಧಿಯಲ್ಲಿ ನಡೆಸಿದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತಂದ್ರೆ ಜಾತಿಗಣತಿಯ ವರದಿಯನ್ನು ಒಪ್ಕೊಳ್ಳೋ ಬದಲು ಹೊಸದಾಗಿ ಜಾತಿಗಣತಿಯನ್ನು ನಡೆಸೋಕೆ ನಿರ್ಧಾರವನ್ನ ಮಾಡಿದೆ. ರಾಜಕೀಯವಾಗಿ ದೊಡ್ಡ ಸವಾಲಾಗಿದ್ದ ಜಾತಿಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸದ್ಯಕ್ಕೆ ನಿರಾಳವಾಗಿದೆ. ಜೊತೆಗೆ ಅದು ಹೇಗೆ ವರದಿಯನ್ನ ಜಾರಿ ಮಾಡ್ತಾರೆ ಅಂತ ಬಹಿರಂಗವಾಗಿ ಸವಾಲ್ ಹಾಕಿದ್ದ ತಮ್ಮದೇ ಹಿರಿಯ ನಾಯಕ ಶಾಮನೂರು ಮತ್ತವರ ಸಮುದಾಯ ಹಾಗೂ ಒಕ್ಕಲಿಗರ ಮುಂದೆ ಸಿದ್ದರಾಮಯ್ಯ ತೀರಾ ದುರ್ಬಲರಾದಂತೆ ಕಾಣ್ತಾ ಇದೆ. ವರದಿಯನ್ನ ತಾತ್ವಿಕವಾಗಿ ಒಪ್ಪಿದ್ದೀವಿ ಅಂತ ಹೇಳ್ತಾನೆ ಹೊಸ ಸಮೀಕ್ಷೆ ಅಂತಿದೆ ಸರ್ಕಾರ. 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಆರಂಭವಾದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಸರ್ಕಾರದ ಕೈ ಸೇರಿದ್ದು 2024ರಲ್ಲಿ. ಕಾಂತರಾಜು ವರದಿ ಜಯಪ್ರಕಾಶ್ ಹೆಗಡೆ ಅವರ ಮೂಲಕ ಮತ್ತೆ ಸಿದ್ದರಾಮಯ್ಯನವರ ಕೈಯನ್ನೇ ಸೇರಿತ್ತು. ಯಾರೆಷ್ಟೇ ವಿರೋಧ ಮಾಡಿದ್ರು ತಾನಿದಕ್ಕೆ ಬದ್ಧ, ವರದಿ ಜಾರಿಗೆ ಸಿದ್ಧ ಅಂತಿದ್ದ ಸಿದ್ದರಾಮಯ್ಯನವರು ಈಗ ಇದು ಹೈಕಮಾಂಡ್ ನಿರ್ಧಾರ, ಅಂಕಿಅಂಶಗಳು 10 ವರ್ಷ ಹಳೆಯದ್ದು ಅಂತ ಹೇಳ್ತಿದ್ದಾರೆ. ವರದಿಗೆ 10 ವರ್ಷ ಆಗಿದೆ ಅನ್ನೋದು ಈಗ ರಾಜ್ಯ ಕಾಂಗ್ರೆಸ್ಗೆ, ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಅರಿವಾಗಿದೆಯಾ? ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿರೋದು. ಬಲಾಢ್ಯ ಸಮುದಾಯಗಳು ಅಂತ ಗುರುತಿಸಿಕೊಂಡಿರೋ ಒಕ್ಕಲಿಗ ಮತ್ತು ಲಿಂಗಾಯತ ಲಾಭಿ ಮತ್ತು ಬೆದರಿಕೆ ಕೆಲಸ ಮಾಡಿದೆ. ಅದರ ಮುಂದೆ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯ ಮಂಕಾದಂತೆ ಕಾಣಿಸಿದೆ. ಈಗ ಹೊಸದಾಗಿ ನಡೆಸುವ ಸಮೀಕ್ಷೆಗೆ ತೆಲಂಗಾಣ ಮಾದರಿಯನ್ನ ಅನುಸರಿಸಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಈ ನಿರ್ಧಾರ ಒಂದರ್ಥದಲ್ಲಿ ಹಿಂದಿನ ವರದಿಯನ್ನ ಕಸದ ಬುಟ್ಟಿಗೆ ತಳ್ಳಿದಂತೇನೆ ಆಗಿದೆ. ಇದರಿಂದ ಕಾಂಗ್ರೆಸ್ನ ಆಂತರಿಕ ಒತ್ತಡಗಳು ಮತ್ತು ರಾಜಕೀಯ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹೊಸ ಜಾತಿ ಗಣತಿಯನ್ನ ಆರಂಭಿಸಲು ನಿರ್ಧರಿಸಿದ್ದಕ್ಕೆ ಹಲವು ಕಾರಣಗಳಿವೆ. ಆ ಕಾರಣಗಳನ್ನ ನಾವು ನೋಡೋದಾದ್ರೆ, ಈಗ ಸರ್ಕಾರದ ಮುಂದಿರೋ ವರದಿ ಲಿಂಗಾಯತರು ಮತ್ತು ಒಕ್ಕಲಿಗರ ಜನಸಂಖ್ಯೆಯನ್ನ ಕಡಿಮೆ ತೋರಿಸಿದೆ ಅಂತ ಆ ಸಮುದಾಯಗಳು ಆರೋಪವನ್ನ ಮಾಡಿವೆ. ಈ ಎರಡು ಸಮುದಾಯಗಳು ಕರ್ನಾಟಕದ ರಾಜಕೀಯದಲ್ಲಿ ಪ್ರಭಾವಿ ಶಕ್ತಿಯಾಗಿದ್ದು ಒಟ್ಟು 234 ಶಾಸಕರಲ್ಲಿ 60, ಅದರಲ್ಲಿ 37 ಲಿಂಗಾಯತರು, 23 ಒಕ್ಕಲಿಗರು ಕಾಂಗ್ರೆಸ್ನ ಶಾಸಕರೇ ಆಗಿದ್ದಾರೆ. ಈ ಸಮುದಾಯಗಳಿಂದ ಬಂದ ಒತ್ತಡ ವರದಿಯನ್ನು ಒಪ್ಪಿಕೊಳ್ಳದಂತೆ ಮಾಡಿದೆ. ಉಪಮುಖ್ಯಮಂತ್ರಿ ಮತ್ತು ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಮತ್ತು ಲಿಂಗಾಯತ ನಾಯಕ ಶಾಮನೂರು ಸೇರಿದಂತೆ ಇತರ ಲಿಂಗಾಯತ ನಾಯಕರು ವರದಿಯನ್ನ ವೈಜ್ಞಾನಿಕವಲ್ಲ ಅಂತ ಟೀಕಿಸಿದ್ದಾರೆ, ಹೊಸ ಸಮೀಕ್ಷೆಗೆ ಒತ್ತಾಯಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ನಾಯಕರು ರಾಹುಲ್ ಗಾಂಧಿ ಸಹಿತ ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ನ ಒಳಗಿನ ಒಡಕು ಕೂಡ ಈ ಯೂಟರ್ನ್ಗೆ ಪ್ರಮುಖವಾದ ಕಾರಣ ಆಗಿದೆ. ಸಿದ್ದರಾಮಯ್ಯನವರು ಅಂದ್ರೆ ಕುರುಬ ಸಮುದಾಯ ಮತ್ತು ಡಿಕೆ ಶಿವಕುಮಾರ್ನವರು ಅಂದ್ರೆ ಒಕ್ಕಲಿಗ ಸಮುದಾಯದ ನಡುವಿನ ಅಧಿಕಾರದ ಸಂಘರ್ಷ ಜಾತಿ ಗಣತಿಯ ಸಮಸ್ಯೆಯನ್ನ ತೀವ್ರಗೊಳಿಸಿತ್ತು. ಇಲ್ಲಿ ಒಕ್ಕಲಿಗ ಮತ್ತು ಕುರುಬ ಸಮುದಾಯದ ಸಂಘರ್ಷ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಈಗ ಸರ್ಕಾರದ ಮುಂದಿರೋ ವರದಿ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಅಂದ್ರೆ 15% 22% ಮತ್ತು ಅತಿ ಹಿಂದುಳಿದ ವರ್ಗ ಅಂದ್ರೆ 1Bಗೆ ಅದನ್ನ ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ದು ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಿಗೆ ಆಕ್ಷೇಪ ಮತ್ತು ಅವರ ವಿರೋಧಕ್ಕೆ ಕಾರಣವಾಗಿತ್ತು ಅನ್ನೋ ಮಾಹಿತಿ ಇದೆ. ಇದರ ಜೊತೆಯಲ್ಲಿ ವರದಿಯಲ್ಲಿ ತೋರಿಸಿರುವಂತ ತಮ್ಮ ಸಂಖ್ಯೆಯ ಮೇಲೆ ಈ ಸಮುದಾಯಗಳಿಗೆ ನಂಬಿಕೆ ಇರಲಿಲ್ಲ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ಅನ್ನೋದೇ ಅವರ ಮೊದಲಿಂದಲೂ ಕೂಡ ವಾದ ಆಗಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ಈ ಒಡಕನ್ನ ತಗ್ಗಿಸೋಕೆ ಹೊಸ ಸಮೀಕ್ಷೆಗೆ ಒಪ್ಪಿಗೆಯನ್ನ ನೀಡಿರಬಹುದು. ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಒಂದಷ್ಟು ಬೆಂಬಲ ಗೆಲುವಿಗೆ ಪ್ರಮುಖವಾದ ಕಾರಣ ಆಗಿತ್ತು. ಈಗಿರೋ ವರದಿಯನ್ನೇನಾದ್ರೂ ಯಥಾವತ್ ಒಪ್ಕೊಂಡ್ರೆ ಈ ಸಮುದಾಯಗಳ ಬೆಂಬಲವನ್ನ ಕಳೆದುಕೊಳ್ಳೋ ಭಯ ಕಾಂಗ್ರೆಸ್ಗಿದೆ. ಹೊಸ ಸಮೀಕ್ಷೆ ಈ ಸಮುದಾಯಗಳ ಆಕ್ಷೇಪಗಳನ್ನ ಸರಿಪಡಿಸುವ ಭರವಸೆಯನ್ನ ನೀಡುತ್ತೆ. ಆದ್ರೆ ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯದ ಭರವಸೆಗೆ ಕೊಡ್ಲಿ ಏಟು ಕೊಟ್ಟಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಷ್ಟ್ರವ್ಯಾಪಿ ಜಾತಿ ಗಣತಿಯನ್ನ ಬೆಂಬಲಿಸುತ್ತಿದ್ದಾರೆ. ಆದ್ರೆ ತಮ್ಮದೇ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯವೊಂದರಲ್ಲಿ ನಾಯಕರಲ್ಲಿ ಒಮ್ಮತ ಮೂಡಿಸಿ ವರದಿಯನ್ನ ಜಾರಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಹೇಗೆ? ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಕರ್ನಾಟಕದ ರಾಜಕೀಯದಲ್ಲಿ ಪ್ರಭಾವಿ ಶಕ್ತಿಯಾಗಿವೆ. ಈ ಎರಡೂ ಸಮುದಾಯಗಳು ಒಟ್ಟು 199 ವಿಧಾನಸಭಾ ಕ್ಷೇತ್ರಗಳಲ್ಲಿ 124ರಲ್ಲಿ ಲಿಂಗಾಯತ ಮತ್ತು 75 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಭಾವ ಹೊಂದಿದೆ ಅಂತ ಬಿಂಬಿಸಲಾಗ್ತಾ ಇದೆ. ಈ ಎರಡು ಸಮುದಾಯಗಳ ಒತ್ತಡ ಕಾಂಗ್ರೆಸ್ಗೆ ರಾಜಕೀಯವಾಗಿ ದೊಡ್ಡ ಸವಾಲಾಗಿದೆ. 2023ರ ಚುನಾವಣೆಯಲ್ಲಿ ಈ ಸಮುದಾಯಗಳ ಬೆಂಬಲವನ್ನ ಗಳಿಸಿದ್ದ ಕಾಂಗ್ರೆಸ್ ಈಗ ಅವರನ್ನ ವಿರೋಧಿಸುವ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿನೇ ಈ ಹೊಸ ಸಮೀಕ್ಷೆ. ಆದ್ರೆ
ಜಾತಿಗಣತಿ ಮೂಲ ಉದ್ದೇಶ ಸಾಮಾಜಿಕ ನ್ಯಾಯವನ್ನು ಒದಗಿಸೋದು. 2015ರ ವರದಿ ಅಂದ್ರೆ ಈಗ ಸರ್ಕಾರದ ಮುಂದಿರೋ ವರದಿ ಹಿಂದುಳಿದ ವರ್ಗಗಳ ಅಂದ್ರೆ ಒಬಿಸಿಯ ಮೀಸಲಾತಿಯನ್ನ 32% 51% ಹೆಚ್ಚಿಸೋಕೆ ಶಿಫಾರಸು ಮಾಡಿದೆ. ಇದರಲ್ಲಿ ಮುಸ್ಲಿಮರಿಗೆ 4% 8%, ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ತಲಾ 3% ಹೆಚ್ಚಳವನ್ನ ಶಿಫಾರಸು ಮಾಡಲಾಗಿದೆ. ಇದರಿಂದ ದಲಿತರು, ಮುಸ್ಲಿಮರು, ಕುರುಬರು ಮತ್ತು ಇತರ ಒಬಿಸಿ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ದೊರೆಯಬಹುದಾಗಿತ್ತು. ವರದಿ ಪ್ರಕಾರ ದಲಿತರು 18.2% ಮತ್ತು ಮುಸ್ಲಿಮರು 12.58% ರಾಜ್ಯದ ಜನಸಂಖ್ಯೆಯ ಭಾಗ ಆಗಿದ್ದಾರೆ. ಈ ಸಮುದಾಯಗಳು ಕಾಂಗ್ರೆಸ್ನ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತರ ಒಕ್ಕೂಟ ಏನಿದೆ ಅದರ ಪ್ರಮುಖ ಭಾಗನೇ ಆಗಿದೆ. ಜಾತಿಗಣತಿಯಿಂದ ಈ ಸಮುದಾಯಗಳಿಗೆ ಸರಿಯಾದ ಪ್ರಾತಿನಿಧ್ಯ ಮತ್ತು ಸಂಪನ್ಮೂಲಗಳ ವಿತರಣೆ ಸಾಧ್ಯ ಆಗ್ತಾ ಇತ್ತು. ಒಟ್ನಲ್ಲಿ ಕಾಂಗ್ರೆಸ್ನ ಯೂಟರ್ನ್ ರಾಜಕೀಯ ಲೆಕ್ಕಾಚಾರದಿಂದ ಪ್ರೇರಿತವಾಗಿದೆ ಅನ್ನೋದಂತೂ ಸ್ಪಷ್ಟ. ಒಂದ್ ಕಡೆ ರಾಹುಲ್ ಗಾಂಧಿಯವರ ರಾಷ್ಟ್ರವ್ಯಾಪಿ ಜಾತಿಗಣತಿಯ ಒತ್ತಾಯ ಕಾಂಗ್ರೆಸ್ಗೆ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅನ್ನೋ ಚಿತ್ರಣವನ್ನ ನೀಡಿತು. ಆದರೆ ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಒತ್ತಡದಿಂದಾಗಿ ಈಗಿರೋ ವರದಿಯನ್ನ ತಿರಸ್ಕರಿಸಿ ಹೊಸ ಸಮೀಕ್ಷೆಗೆ ಒಪ್ಪಿಗೆಯನ್ನ ನೀಡಿರೋದು ಕಾಂಗ್ರೆಸ್ನ ದ್ವಂದ್ವ ನೀತಿಯನ್ನೇ ತೋರಿಸುತ್ತೆ. ಒಂದ್ ಕಡೆ ಸಾಮಾಜಿಕ ನ್ಯಾಯದ ಮಾತು, ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿಯೋದು. ಈ ಯೂಟರ್ನಿಂದ ಕಾಂಗ್ರೆಸ್ನ ವಿಶ್ವಾಸಾರ್ಹತೆಗೇನೆ ಧಕ್ಕೆಯಾಗಿದೆ. ರಾಹುಲ್ ಗಾಂಧಿಯವರ ಜಾತಿಗಣತಿ ಭರವಸೆಯನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸೋಕೆ ವಿಫಲವಾಗಿರೋದು ಪಕ್ಷದ ಒಳಗಿನ ಒಡಕನ್ನು ಕೂಡ ಬಯಲಿಗೆಳೆದಿದೆ. ಇದರಿಂದ ದಲಿತ, ಮುಸ್ಲಿಂ ಮತ್ತು ಇತರ ಒಬಿಸಿ ಸಮುದಾಯಗಳಿಗೆ ತಕ್ಷಣದ ಪ್ರಯೋಜನಗಳು ವಿಳಂಬ ಆಗುತ್ತೆ. ಯಾಕಂದ್ರೆ ಹೊಸ ಸಮೀಕ್ಷೆಗೆ ಕನಿಷ್ಠ 90 ದಿನಗಳಾದ್ರೂ ಬೇಕಾಗುತ್ತೆ. ಈಗ ಒಳ ಮೀಸಲಾತಿಗಾಗಿ ನಡೀತಿರುವ ಸಮೀಕ್ಷೆ ಅಂತಂದ್ರೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಡೀತಿರುವ ಸಮೀಕ್ಷೆ ವಿಳಂಬ ಆಗ್ತಿರೋದನ್ನ ನೋಡಿದ್ರೆ ಈ ಹೊಸ ಸಮೀಕ್ಷೆ 90 ದಿನಗಳಲ್ಲಿ ಯಾವ ಕಾರಣಕ್ಕೂ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕಾಂಗ್ರೆಸ್ನ ಕಾಲಹರಣ ಮಾಡುವ ತಂತ್ರವಾಗಿಯೂ ಮತ್ತು ಆ ಮೂಲಕ ಅಹಿಂದ ಜಪದ ಮೂಲಕ ಅವರ ಹಾದಿ ತಪ್ಪಿಸುವ ರಾಜಕೀಯದ ಭಾಗವಾಗಿಯೇ ಕಾಣ್ತಿದೆ. ಇನ್ನು ಹೊಸ ಸಮೀಕ್ಷೆಯಲ್ಲಿ ಒಕ್ಕಲಿಗರು, ಲಿಂಗಾಯತರ ಸಂಖ್ಯೆ ಈಗಿರೋದಕ್ಕಿಂತ ಬಹಳ ಹೆಚ್ಚು ಬರದೇ ಇದ್ರೆ ಆಗಲೂ ಆ ಹೊಸ ವರದಿಗೆ ಆ ಎರಡೂ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಬಹುದು. ಆಗೇನ್ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ? ಅಥವಾ ಹೊಸ ವರದಿಯಲ್ಲಿ ಆ ಎರಡು ಸಮುದಾಯಗಳ ಸಂಖ್ಯೆ ಹೆಚ್ಚು ತೋರಿಸೋದಕ್ಕಾಗಿನೇ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ತಾರಾ? ಇನ್ನು ರಾಷ್ಟ್ರಮಟ್ಟದ ಸುದ್ದಿ ಕಡೆ ನಾವು ಗಮನ ಹರಿಸೋದಾದ್ರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಮೊನ್ನೆ ಅಂತಂದ್ರೆ ಜೂನ್ 12ನೇ ತಾರೀಕು ಸಂಭವಿಸಿದಂತ ಏರ್ ಇಂಡಿಯಾ ವಿಮಾನ ದುರಂತ ಭಾರತದ ಇತಿಹಾಸದಲ್ಲಿ ಘನಘೋರವಾಗಿದೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿದ್ದು ಹೊತ್ತಿ ಉರಿದಿದೆ. ಈ ದುರಂತದಲ್ಲಿ 242 ಪ್ರಯಾಣಿಕರ ಪೈಕಿ 241 ಮಂದಿ ಮೃತಪಟ್ಟಿದ್ದು, ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದ ಕಾರಣ ಕೆಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಮರಣ ಹೊಂದಿದ್ದಾರೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ನ ಗ್ವಾಟ್ವಿಕ್ಗೆ ತೆರಳುತ್ತಾ ಇದ್ದ ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನ 1:38ಕ್ಕೆ ಮೇಘನಿ ನಗರದ ವಸತಿ ಪ್ರದೇಶದಲ್ಲಿ ಪತನ ಆಯಿತು. ವಿಮಾನ 825 ಅಡಿ ಎತ್ತರದಲ್ಲಿತ್ತು ಅಂತ ವರದಿಗಳು ತಿಳಿಸಿವೆ. ವಿಮಾನದ ಒಂದು ಭಾಗ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದ್ದು 50ರಿಂದ 60 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಎಂಬಿಬಿಎಸ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಒಟ್ಟಾರೆ ಸಾವಿನ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿ ಇದೆ. ನಿಖರವಾದ ಸಂಖ್ಯೆ ಇನ್ನೂ ಕೂಡ ನಮಗೆ ಸಿಗಬೇಕಿದೆ. ದುರಂತಕ್ಕೆ ಒಳಗಾದ ವಿಮಾನದಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿ ಒಟ್ಟು 242 ಮಂದಿ ಇದ್ರು. ಅದರಲ್ಲಿ 169 ಮಂದಿ ಭಾರತೀಯರು, 53 ಮಂದಿ ಬ್ರಿಟಿಷರು, ಓರ್ವ ಕೆನಡಿಯನ್ ಪ್ರಜೆ, 7 ಮಂದಿ ಪೋರ್ಚುಗೀಸರು. ಇವರಲ್ಲಿ 241 ಮಂದಿ ಮೃತಪಟ್ಟಿದ್ದಾರೆ. 45 ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಬ್ಬರು ಪವಾಡ ಸದೃಶ ರೂಪದಲ್ಲಿ ಬದುಕುಳಿದಿದ್ದಾರೆ. ವಿಮಾನ ಪತನಕ್ಕೆ ಕಾರಣವಾಗಿ ತಾಂತ್ರಿಕ ದೋಷವನ್ನ, ಅದು ಅವಳಿ ಎಂಜಿನ್ ವೈಫಲ್ಯ ಇರಬಹುದು ಅಥವಾ ಹಕ್ಕಿ ಡಿಕ್ಕಿ ಆಗಿರಬಹುದು ಅಂತ ಒಂದು ಮೇಲ್ನೋಟಕ್ಕೆ ಕಾರಣಗಳನ್ನು ಹುಡುಕ್ಲಾಗ್ತಿದೆ. ಆದರೆ ಈ ತನಿಖೆಯ ಅಂತಿಮ ವರದಿ ಬಂದ ಬಳಿಕ ಮಾತ್ರ ಸ್ಪಷ್ಟ ಕಾರಣ ಸಿಗುತ್ತೆ. ಈಗ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅದರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ದುರಂತದಲ್ಲಿ ಮಡಿದವರಿಗೆ ಟಾಟಾ ಗ್ರೂಪ್ 1 ಕೋಟಿ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಿದೆ. ದುರಂತದಲ್ಲಿ ಮಡಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ. ಸುಟ್ಟು ಕರಕಲಾದ ಮೃತದೇಹಗಳ DNA ಪರೀಕ್ಷೆ ನಡೆದಿದೆ. ಕುಟುಂಬದವರಿಗೆ ಶವ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ವಿಮಾನಯಾನ ಸಚಿವ ನಾಯ್ಡು ಭೇಟಿ ನೀಡಿ ಗಾಯಾಳುಗಳನ್ನ ಭೇಟಿಯಾಗಿದ್ದಾರೆ. ಇಂತಹ ದುರ್ಘಟನೆ ಸಂದರ್ಭದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಶೋ ಹುಚ್ಚು, ಅಮಿತ್ ಶಾ ಅವರ ಹೊಣೆಗೇಡಿತನದ ಹೇಳಿಕೆ, ವಿಮಾನಯಾನ ಸಚಿವರ ರೀಲ್ಸ್ಗೆ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಈ ದುರಂತ ವಿಮಾನಯಾನ ಭದ್ರತೆಯ ಕುರಿತು ಕೆಲವು ಪ್ರಶ್ನೆಗಳನ್ನು ಕೂಡ ಎತ್ತಿದೆ. ಭಾರತದ ವಿಮಾನಯಾನ ಸೌಲಭ್ಯದ ಸ್ಥಿತಿ ಮತ್ತು ಏರ್ ಇಂಡಿಯಾದ ದುಸ್ಥಿತಿ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗಿದೆ. ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ಇದು ಕೂಡ ದೊಡ್ಡ ಸ್ಫೋಟಕ್ಕೆ ಕಾರಣ ಆಯಿತು. ಕೆಲವು ವರದಿಗಳ ಪ್ರಕಾರ ಭಾರತೀಯ ವಿಮಾನಗಳ ಸ್ಥಿತಿ ಯಾವಾಗಲೂ ತೃಪ್ತಿದಾಯಕವಾಗಿರೋದಿಲ್ಲ. ತಾಂತ್ರಿಕ ದೋಷಗಳನ್ನು ಪರಿಹರಿಸುವಲ್ಲಿ ಬೇಜವಾಬ್ದಾರಿತನ ಇರಬಹುದು ಅಂತ ಪ್ರಯಾಣಿಕರೊಬ್ಬರು ಆರೋಪ ಮಾಡಿದ್ದಾರೆ.
1988ರಲ್ಲಿ ಸಂಭವಿಸಿದ ಇಂಡಿಯನ್ ಏರ್ಲೈನ್ಸ್ ವಿಮಾನ ದುರಂತದಿಂದ ಆಗ 133 ಸಾವಾಗಿತ್ತು. ಈಗಿನ ದುರಂತದವರೆಗೆ ಅಹಮದಾಬಾದ್ ವಿಮಾನ ನಿಲ್ದಾಣದ ಸುರಕ್ಷತಾ ವ್ಯವಸ್ಥೆಯ ಕುರಿತು ಪ್ರಶ್ನೆಗಳೇ ಎದ್ದಿದೆ. ಈ ಲೋಪಗಳು ವಿಮಾನಯಾನ ಕ್ಷೇತ್ರದಲ್ಲಿ ತಾಂತ್ರಿಕ ತಪಾಸಣೆ, ಪೈಲಟ್ ತರಬೇತಿ ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳ ಕೊರತೆಯನ್ನು ಎತ್ತಿ ತೋರಿಸ್ತಾ ಇದೆ. ಏರ್ ಇಂಡಿಯಾದ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಯ ಕುರಿತು ಈ ಘಟನೆ ಗಂಭೀರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ದುರಂತ ಏರ್ ಇಂಡಿಯಾದ ವಿಮಾನಗಳ ತಾಂತ್ರಿಕ ಸ್ಥಿತಿಯನ್ನು ಪ್ರಶ್ನೆ ಮಾಡಿದೆ. ಇದಕ್ಕೂ ಮೊದಲು 2010ರ ಮಂಗಳೂರು ದುರಂತ, ಅಲ್ಲಿ 158 ಮಂದಿ ಸಾವಾಗಿತ್ತು ಮತ್ತು 1982ರ ಬಾಂಬೆ ದುರಂತ 17 ಮಂದಿ ಸಾವಾಗಿತ್ತು. ಈ ಘಟನೆಯಲ್ಲಿ ಏರ್ ಇಂಡಿಯಾದ ಸುರಕ್ಷತಾ ದಾಖಲೆಗೆ ಇವೆಲ್ಲವೂ ಕೂಡ ಕಳಂಕವನ್ನೇ ತಂದಿದೆ. ಏರ್ ಇಂಡಿಯಾದ ವಿಮಾನಗಳ ನಿರ್ವಹಣೆ ಮತ್ತು ತಪಾಸಣೆಯ ಪ್ರಕ್ರಿಯೆಯಲ್ಲಿ ಕಟ್ಟುನಿಟ್ಟಿನ ಕೊರತೆ ಇದೆ ಅನ್ನೋ ಆರೋಪಗಳಿದೆ. ಇದೂ ಸೇರಿದಂತೆ ಈ ಹಿಂದಿನ ದುರಂತಗಳು ಭಾರತೀಯ ವಿಮಾನಯಾನದ ಸುರಕ್ಷತಾ ದೌರ್ಬಲ್ಯವನ್ನು ತೋರಿಸುತ್ತೆ. ಡಿಜಿಸಿಎ ಸಂಸ್ಥೆಗಳ ಮೇಲ್ವಿಚಾರಣೆಯ ಕೊರತೆ ಕೂಡ ಇಲ್ಲಿ ಕಾಣುತ್ತೆ. ತಾಂತ್ರಿಕ ದೋಷಗಳು ಮತ್ತು ಪೈಲಟ್ ನಿರ್ಧಾರದ ಕೊರತೆ ಈ ದುರಂತದ ಪ್ರಮುಖ ಕಾರಣಗಳಾಗಿ ಮೇಲ್ನೋಟಕ್ಕೆ ಕಾಣ್ತಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ದುರಂತದ ಬೆನ್ನಲ್ಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಕರ್ನಾಟಕದ ಸಚಿವ ಈಶ್ವರ್ ಖಂಡ್ರೆ ಅವರು ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದಾರೆ. ಈ ದುರಂತಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಅವರು ಆರೋಪ ಮಾಡಿದ್ದಾರೆ. ಖಂಡ್ರೆ ಅವರ ರಾಜೀನಾಮೆ ಒತ್ತಾಯಕ್ಕೆ ಟೀಕೆ ವ್ಯಕ್ತವಾಗಿದ್ದು, ಸಾವಿನಲ್ಲಿ ರಾಜಕೀಯ ಮಾಡಬಾರದು ಅಂತ ಬಿಜೆಪಿ ನಾಯಕರು ವಾದ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ನಡೆದ ದುರಂತಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡುವಾಗ ಸಾವಿನಲ್ಲಿ ರಾಜಕೀಯ ಮಾಡಬಾರದು ಅನ್ನೋದು ಬಿಜೆಪಿಗರಿಗೆ ಕಾಣ್ಲೇ ಇಲ್ಲ. ಅವಘಡಗಳನ್ನ ತಡೆಯಲಾಗದು ಅಂತ ಹೇಳಿರೋ ಅಮಿತ್ ಶಾಗೆ ಸಚಿವಾಲಯಗಳು ಯಾಕೆ ಬೇಕು, ಎಲ್ಲವನ್ನು ವಿಧಿ ಮೇಲೇನೆ ಹಾಕೋಣ ಅಂತ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಸರಿಯಾಗಿಯೇ ಪ್ರಶ್ನಿಸಿದ್ದಾರೆ. ಶತ್ರು ರಾಷ್ಟ್ರದ ಒಳಸಂಚು ಅನುಮಾನದ ಹಿನ್ನೆಲೆಯಲ್ಲಿ ಎನ್ಐಎ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ವಿನಾಶದ ದೃಶ್ಯ ಹೃದಯ ವಿದ್ರಾವಕ ಅಂತ ಸಂತಾಪವನ್ನ ಸೂಚಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರು 1.25 ಲಕ್ಷ ಲೀಟರ್ ಇಂಧನದಿಂದಾಗಿ ಯಾರನ್ನೂ ಉಳಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಘಟನೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆಗೆ ವಿಶ್ವ ಸಮುದಾಯ ಆಘಾತ ಮತ್ತು ಸಂತಾಪವನ್ನ ಸೂಚಿಸಿದೆ. ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಅಂದ್ರೆ NTSB ಭಾರತದ ವಿಮಾನ ಅಪಘಾತ ತನಿಖಾ ಘಟಕಕ್ಕೆ ಸಹಾಯವನ್ನ ಮಾಡಲಿದೆ. ಈ ಘಟನೆ ಜಾಗತಿಕ ವಿಮಾನಯಾನ ಭದ್ರತೆಗೆ ಕಠಿಣ ಎಚ್ಚರಿಕೆ ಆಗಿದ್ದು, ಇದರಿಂದ ಸುರಕ್ಷತಾ ನಿಯಮಗಳಲ್ಲಿ ತಿದ್ದುಪಡಿಗಳು ಆಗಬಹುದು. ಒಟ್ನಲ್ಲಿ ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಭಾರತೀಯ ವಿಮಾನಯಾನ ಕ್ಷೇತ್ರದ ದೌರ್ಬಲ್ಯವನ್ನ ಮತ್ತೊಮ್ಮೆ ಬೆಳಕಿಗೆ ತಂದಿದೆ. ರಾಜಕೀಯ ಆರೋಪಗಳಿಂದ ತನಿಖೆಯ ಮೇಲೆ ಒತ್ತಡ ಬೀಳದಂತೆ ಎಚ್ಚರ ವಹಿಸಬೇಕಿದೆ. ಏರ್ ಇಂಡಿಯಾದಂತಹ ಸಂಸ್ಥೆಗಳು ತಮ್ಮ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ತನಿಖೆಯನ್ನ ಪಾರದರ್ಶಕವಾಗಿ ನಡೆಸಿ ಭವಿಷ್ಯದ ದುರಂತಗಳನ್ನು ತಡೆಗಟ್ಟೋಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.